ಅಮ್ಮದಿರ್ ಗೊತ್ತಲ್ಲ ಟ್ರೀಟ್ ಮಾಡೋದೇ ಹಂಗೆ, ಎಷ್ಟೇ ದೊಡ್ಡವರಾದ್ರೂ ನಮ್ಮನ್ನ ಚಿಕ್ಕ ಮಕ್ಳ ತರನೇ ಟ್ರೀಟ್ ಮಾಡೋದು. ಅದು ನಮ್ಮನೇಲಿ ಒಂದು ಬಾಲ್ಕನಿ ಇದೆ, ಫಸ್ಟ್ ಫ್ಲೋರ್ ಮನೆ. ನಮ್ಮ ಬಾಲ್ಕನಿ ಹೆಂಗಂದ್ರೆ ಸಿಂಪಲ್ ಮಗ, ಈ ಶ್ರೀಮಂತರ ಮನೆ ತರ ಅಲ್ಲ, ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅವೆಲ್ಲ ನಮ್ಮನೆ ಬಾಲ್ಕನಿ ನಿಂತ್ಕೊಂಡ್ರೆ ಎದುರುಗಡೆ ನಮ್ಮ ಬಾಲ್ಕನಿ ಕಾಣಿಸುತ್ತೆ. ಅವ್ರ ಮೇಲೆ ವಿಜಯ ಟಿವಿ ಉಷಾ ಟಿವಿ ಏನು. ಬಟ್ ಪ್ರಾಬ್ಲಮ್ ಏನಂದ್ರೆ ಮಗ, ಅಲ್ಲಿ ನಮ್ಮಮ್ಮ ವಾಯ್ಸು ಸಿಕ್ಕಾಪಟ್ಟೆ ದೊಡ್ಡ ವಾಯ್ಸು. ಈ ಗುಟ್ಟಿಗೆ ಪಟ್ಟೆಲ್ಲ ಹೇಳಕ್ ಬರಲ್ಲ ನಮ್ಮಮ್ಮಗೆ. ನಮ್ಮ ಗುಡ್ಡಾಡು ಊರಿಗೆ ಗೊತ್ತಾಗುತ್ತೆ. ಅಲ್ಲ ನೀನು ಏನ್ ಮಾಡಿದ್ದೀನಿ, ಊಬರ್ ಬುಕ್ ಮಾಡಿದ್ದೀನಿ, ಟ್ರಿಪ್ಗೆ ಹೋಗ್ಬೇಕಾಗಿತ್ತು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಊಬರ್ ಅವ್ರಿಗೆ OTP ಹೇಳ್ತಾ ಇದ್ದೀನಿ. ಇನ್ನು ಡೋರ್ ಓಪನ್ ಮಾಡಿ ಕೂತ್ಕೊಬೇಕು. ನಮ್ಮಮ್ಮ ಬಾಲ್ಕನಿಗೆ ಬಂದ್ಬಿಟ್ಟು, ಪುಟ ಏರಿಯಾ ಹೊಡೆದ ನೋಡಿ, ಈ ಮಗ ಪುಟಾನ. ಅಲ್ಲಿವರೆಗೂ ಕೂಡ ಪರವಾಗಿಲ್ಲ. ನಮ್ಮಮ್ಮ ನೆಕ್ಸ್ಟ್ ಕ್ವೆಶ್ಚನ್, ಪುಟ ಕಾಚಗಳು ಎತ್ತಿಕೊಂಡ, ಟೀಪೈ ಮೇಲೆ ಇಟ್ಟಿದ್ದೆ ಒಣಗಿರವು ಎತ್ತಿಕೊಂಡ. ಇವಾಗ ಇಡೀ ಏರಿಯಾ ಕ್ಯೂರಿಯಾಸಿಟಿ, ಒಂದು ಕಾಚ ಎತ್ತಿಕೊಂಡ. ಇನ್ನೊಂದೇನಂದ್ರೆ ಹೇಳ್ಬಿಟ್ಟು ಕೇಳಿ, ಈಗ ನಮ್ಮ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಇದು ಎಷ್ಟೇನು ಮನೇಲಿ ಇದೆ ಗೊತ್ತಿಲ್ಲ, ಈ ಬಟ್ಟೆ ಹಾರಕ್ಕೆ ಕಳಿಸ್ತಾರೆ ಗೊತ್ತಾ. ಬಟ್ಟೆ ಮಳೆ ಬರೋಂದಿದ್ರೆ ಓಡು ಪೇಷಂಟ್ ಎತ್ಕೊಂಡು ಓಡೋಗು, ಬಟ್ಟೆ ಎಲ್ಲ ಎತ್ಕೊಂಡ್ ಬರೋದು. ಇದು ನಿಮ್ಮ ಮನೆಗಳಲ್ಲಿ ಮಾಡ್ತಾರಲ್ಲ, ನಮ್ಮ ಮನೇಲಿ ಟೆರೆಸಲ್ಲಿ ಬಟ್ಟೆ ಹಾರಾಕ್ತಿವಿ. ಮಳೆ ಬರೋಂಗಾಯ್ತು, ನಮ್ಮಮ್ಮ ಓಡೋ ಬಟ್ಟೆ ಎತ್ಕೊಂಬಂದ್ರು. ನಾನು ಟೆನ್ಷನ್ ಬೇಷನ್ ಎತ್ಕೊಂಡೋಗಿ ಎಲ್ಲ ತುಂಬ್ಕೊಂಡ್ ಬಂದೆ. ಮಡ್ಚಿಕ್ ಬೇಕಾದ್ರೆ ನಮ್ಮಮ್ಮ ಒಂದ್ ಕಾಚ ಸಿಕ್ತು. ನೀ ಇದ್ಯಾರ್ದು ಕಾಚ? ನಾನ್ ಟೆನ್ಷನ್ ಅಲ್ಲಿ ಒಂದ್ ಥರ್ಡ್ ಫ್ಲೋರ್ ಮನೆ ಹೊರತು ಎತ್ಕೊಂಡ್ಬಿಡಿ. ಅದನ್ನ ಎತ್ತಿ ಬಿಸಾಕಿದ್ರು ಒಂದೇ ಕಾಚ ಬಂದಿರ ಮಗ. ನಮ್ಮಮ್ಮ ವಾಪಸ್ ಹೋಗಿ ಹಾರಾಕು ಅಂತವ್ರೆ. ಇಮ್ಯಾಜಿನ್, ಇವಾಗ ನಾನು ಹಾರಾಕಕ್ ಹೋಗಿ ಇನ್ನೇನ್ ಕಾಚ ಹಾರಕ ಹಿಂಗ್ ತಿರುಗಿ ಥರ್ಡ್ ಫ್ಲೋರ್ ಅಲ್ಲಿ ನಿಂತಿದ್ದು. ಇರೋದೇ ಹೇಳ್ಬಿಟ್ಟಿದ್ ಮಗ, ನಮ್ದು ಮಿಡಲ್ ಕ್ಲಾಸ್ ಮನೆ ಹಿಂಗೆ ಇದ್ದಿದ್ದು. ಈಗ ಈ ಶ್ರೀಮಂತರ ಮನೆಗೆಲ್ಲ ಹೋದ್ರೆ, ಈಗ ನನ್ನ ಫ್ರೆಂಡ್ ಒಬ್ಳು ಇದ್ಲು ಮಗ, ಸಿಕ್ಕಾಪಟ್ಟೆ ರಿಚ್ ಏನೆಲ್ಲ ಒಂದ್ ಲೆವೆಲ್ ರಿಚ್ ಮಗ. ಅಂದ್ರೆ ಅವ್ರ ಅಪ್ಪ ಏನೋ ಪೊಲೀಸ್ ಗಿಲೀಸಲ್ಲಿ ಗೊತ್ತು, ಜಾಸ್ತಿ ಹೇಳಕ್ ಹೋಗಲ್ಲ, ಒಳ್ಳೆ ಮನೆ ಕಟ್ಕೊಂಡವ್ರಿ ಮಗ. ಅವ್ರ ಮನೆಗೆ ನಮ್ಮ ಮನೆಗೂ ಕಂಪ್ಯಾರಿಸನ್ ಹೇಳ್ತೀನಿ ಕೇಳು ಮಗ. ಅವ್ರ ಮನೆಗೆ ಹೋದ್ರೆ ಲಿಫ್ಟ್ ಇರೋ ದೊಡ್ಡ ವಿಷಯ ಅಲ್ಲ, ಆ ಲಿಫ್ಟ್ ಅವಳ ರೂಮಲ್ಲಿ ಓಪನ್ ಆಗುತ್ತೆ. ನಾವಿರೋ ಬಾಡಿಗೆ ಮನೆ ಲಿಫ್ಟ್ಗೆ ಜಾಗ ಬಿಟ್ಟವ್ರೆ, ಲಿಫ್ಟ್ ಹಾಕ್ಸಿಲ್ಲ. ಓನರ್ ಮನೆ ಪಕ್ಕ ಬೀಳ್ಬಾರ್ದು, ಪಟ್ಟಿ ಹೊಡೆದು ಬಿಟ್ಬಿಟ್ಟವ್ರೆ ಮಗ. ಆಕೆ ಅದು ಲಿಫ್ಟ್ ಎಲ್ಲ ಓಕೆ, ಮನೆ ಕರ್ಕೊಂಡು ಹೋದ್ಲು. ಮನೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಮಾತು ಏನು ಹೇಳಿದ್ಲು ಗೊತ್ತಾ, ಒಳಗೆ ಹೋಗಿದ ತಕ್ಷಣ, ಲೆಟ್ ಮೀ ಶೋ ಯು ಅರೌಂಡ್ ಮೈ ಹೌಸ್. ಅರ್ಥ ಆಗ್ತಿ ಎಷ್ಟು ದೊಡ್ಡ ಮನೆ ಇದು ಅಂತ. ನಮ್ಮ ಮನೆಯ ಸ್ಪೀಡಾಗಿ ಹೊಡೆದ್ರೆ ಖಾಲಿ. ಹಾಯ್ ಹಲೋ ನಮಸ್ಕಾರ, TV9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ನಗ್ತಾ ಇರಿ ಅಂತ ಹೇಳ್ತಾರೆ, ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ದಿನನಿತ್ಯದ ಜಂಜಾಟದಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ಆಫೀಸ್, ಆಮೇಲೆ ಮನೆ, ಸಾಲ, EMI ಹೀಗೆ 10 ಹಲವು ಟೆನ್ಷನ್ ಇರುತ್ತೆ. ಅದರ ಮಧ್ಯದಲ್ಲಿ ಕೆಲವರು ಈ ರೀತಿ ಕಾಮಿಡಿ ಶೋ, ಕಾಮಿಡಿ ಮೂವಿಯನ್ನು ನೋಡಿಕೊಂಡು ಸ್ವಲ್ಪ ನಗ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಜನರನ್ನ ತಮ್ಮತ್ತ ಸೆಳೀತಾ ಇದೆ. ಹಾಗಾದರೆ ಸ್ಟ್ಯಾಂಡಪ್ ಕಾಮಿಡಿ ಹೇಗೆ ನಡೆಯುತ್ತೆ, ಅವರ ಯಾವ ರೀತಿ ಕಾಮಿಡಿನ ಕ್ರಿಯೇಟ್ ಮಾಡ್ತಾರೆ, ಅವರ ಜರ್ನಿ ಹೇಗಿರುತ್ತೆ, ಇದೆಲ್ಲ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ನಿಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಮಿಡಿ ಹುಡುಗರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸ್ತಾ ಹೋಗೋಣ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಿರೂಪ್ ಮೋಹನ್ ಹಾಗೆ ಶ್ರವಣ್. ನಮಸ್ಕಾರ. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ? ಮಸ್ತ್. ಜನರನ್ನ ನಗಿಸ್ತಾ ನೀವು ಕೂಡ ಆರಾಮಾಗಿದ್ದೀರಾ? ನಾವು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರಿ, ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಹೇಗಿದ್ರಿ, ಹಂಗೆ ಹಿಂಗೆ ಶಿಫ್ಟ್ ಆಯ್ತು ಅಂತ ಶೋಕ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮನ್ನ ಆನ್ ಸ್ಟೇಜಲ್ಲಿ ನೋಡಿದ್ದೀವಿ, ಆನ್ ಸ್ಟೇಜ್ ಕಾಮಿಡಿಯನ್ನು ನೋಡಿದ್ದೀವಿ. ಆದರೆ ಆಫ್ ಸ್ಟೇಜಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಹಿನ್ನೆಲೆ ಏನು, ಎಲ್ಲಿಂದ ಬಂದಿದ್ದು, ಊರು ಯಾವುದು, ಫ್ಯಾಮಿಲಿ ಬಗ್ಗೆ ಹೇಳಿ. ಓಕೆ, ನಾನು ಶುರು ಮಾಡಲಾ? ನೀನು ಮಾಡ್ತೀನಿ. ನೀವೇ ಸ್ಟಾರ್ಟ್ ಮಾಡಿ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ. ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು, ಅದಾದಮೇಲೆ ನ್ಯಾಷನಲ್ ಕಾಲೇಜ್. ಸೊ ಪ್ರಾಪರ್ ಬೆಂಗಳೂರು ಹುಡುಗ. ಇಲ್ಲಿನ ಸ್ಲ್ಯಾಂಗೆ ಪಿಕ್ ಮಾಡಿಕೊಂಡು ಫ್ಯಾಮಿಲಿ ಫುಲ್ ಇಲ್ಲೇ ಇರೋದು. ಸೊ ಬೇಸಿಕಲಿ ಇದೇ ನಮ್ಮೂರು, ಕರ್ಮಭೂಮಿ ಜನ್ಮಭೂಮಿ ಎಲ್ಲನೂ. ಆ್ಯಂಡ್ ಈ ಸ್ಟ್ಯಾಂಡಪ್ ಕಾಮಿಡಿ ಬಳಸೋ ಪದಗಳು ಮತ್ತು ಆ ಸ್ಲ್ಯಾಂಗ್ ಕೂಡ ನಂದು ಪ್ರಾಪರ್ ಬ್ಯಾಂಗ್ಳೂರ್ ಸ್ಲ್ಯಾಂಗೇ ಇರುತ್ತೆ. ಸೊ ಹಿನ್ನೆಲೆ ಅಂದರೆ ಇಷ್ಟು ಮಾತ್ರ ಹೇಳ್ಬೋದು, ಹೆಚ್ಚಿಗೆ. ಓಕೆ, ನಿಮಗೆ ಕಾಮಿಡಿ ಬ್ಯಾಕ್ಗ್ರೌಂಡ್ ಏನಾದರೂ ಇತ್ತಾ? ಇಲ್ಲ, ಝೀರೋ ಬ್ಯಾಕ್ಗ್ರೌಂಡ್. ಅಂದರೆ ಸಿಕ್ಕಾಪಟ್ಟೆ ಅಂದರೆ ನೋಡೋ ಹುಚ್ಚು ಅಷ್ಟೇ. ಬೇರೆ ಸ್ಟ್ಯಾಂಡಪ್ ಕಾಮಿಡಿ ಇರ್ತಾರೆ, ಈ ಪ್ರಾಣೇಶ್ ಅವ್ರದ್ದೆಲ್ಲ ಆವಾಗ ಅದೇ ಆ್ಯಕ್ಚುಲಿ OG ಸ್ಟ್ಯಾಂಡಪ್ ಕಾಮಿಡಿ. ಬಟ್
ಅವ್ರನ್ನ ನೋಡ್ಬೇಕಾದ್ರೆ ಆ ಟರ್ಮ್ ಇರಲಿಲ್ಲ ಅಷ್ಟೇ ಸ್ಟ್ಯಾಂಡಪ್ ಕಾಮಿಡಿ ಅಂತ. ಸಿಹಿ ಅಂದರೆ ಏನೋ ನಗು ಸಂಜೆ ಆ ಥರ ಏನೋ ಒಂದು ಮಾಡ್ತಾ ಇದ್ರು. ಬಟ್ ಅವರೇ ನಿಜವಾಗ್ಲೂ ಅದನ್ನ ಶುರು ಮಾಡಿದ್ದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಸೊ ಅವ್ರನ್ನ ನೋಡಿ ಬೆಳೆದಿರೋದು ಅಷ್ಟೇ ಬಿಟ್ರೆ ಬ್ಯಾಕ್ಗ್ರೌಂಡ್ ಕಾಮಿಡಿ ಬ್ಯಾಕ್ಗ್ರೌಂಡ್ ಅಂತ ಏನಿಲ್ಲ. ಮನೇಲಿ ಇರೋಬರೋರೆಲ್ಲ ಫುಲ್ ಮಜವಾಗಿ ಮಾತಾಡ್ತಾರೆ. ಸೊ ಅಲ್ಲಿಂದನೇ ಒಂದಷ್ಟು ಸಿಗುತ್ತೆ ನನಗೆ. ಅಂದರೆ ಮಸ್ತ್ ಮನೆಯಲ್ಲಿ ಅದು ವಾತಾವರಣ ಸಖತ್ತಾಗಿದೆ ಅದಕ್ಕೆ ಆ ಥರ. ಇನ್ನು ಶ್ರವಣ್ ನಿಮ್ಮ ಬಗ್ಗೆ ಹೇಳಿ. ನಾನು ಹೊಸಪೇಟೆಯಿಂದ ಇಲ್ಲಿ ಇಂಜಿನಿಯರಿಂಗ್ ಮಾಡಕ್ಕಂತ ಬಂದಿದ್ದು ಬೆಂಗಳೂರಿಗೆ. ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾ ಸ್ಟ್ಯಾಂಡಪ್ ಪರಿಚಯ ಆಯಿತು, ಫ್ರೆಂಡ್ಸಿಂದ ಎಲ್ಲ ಗೊತ್ತಾಯಿತು ಸ್ಟ್ಯಾಂಡಪ್ ಬಗ್ಗೆ. ನೋಡ್ತಾ ನೋಡ್ತಾ ತುಂಬ ಇಂಟ್ರೆಸ್ಟ್ ಬಂತು. ಅದೇ ಟೈಮಿಗೆ ಕೋವಿಡಿಂದ ಲಾಕ್ಡೌನ್ ಆಗೋಯ್ತು ಫಸ್ಟ್ ಟೈಮ್ ನನಗೆ. ಆದರೆ ಕನ್ನಡದಲ್ಲಿ ನಡೀತಿದೆ ಸ್ಟ್ಯಾಂಡಪ್ ಎಲ್ಲ ಇಷ್ಟೆಲ್ಲ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಇವ್ರದ್ದೇ ವಿಡಿಯೋ ನೋಡಿದ್ದು ಕನ್ನಡದಲ್ಲಿ. ನೋಡಿ ಕನ್ನಡದಲ್ಲೂ ಎಲ್ಲ ಮಾಡ್ತಿದ್ದಾರೆ, ನಾನು ಮಾಡಬೇಕು ಅಂತಂದು ಎಲ್ಲ ಕಡೆ ಓಪನ್ ಮೈಕ್ಸ್ ಎಲ್ಲ ನಡೀತು. ಎಲ್ಲರಿಗೂ ಮೆಸೇಜ್ ಹಾಕಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಲ್ಲೇ ತರ್ಲೆ ಬಾಕ್ಸಲ್ಲಿ ಸೇರಿಸ್ಕೊಳ್ಳೋದು. ಓಕೆ, ಈಗ ನಿಮ್ಮಿಬ್ರು ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ ತರ್ಲೆ ಬಾಕ್ಸ್ನಿಂದ? ಹಾಂ, ಅಂದರೆ ತರ್ಲೆ ಬಾಕ್ಸ್ ಹೆಸರು ಬರೋದಕ್ಕಿಂತ ಮುಂಚೆಯಿಂದ ಇದ್ರು. ಸೊ ಇದಕ್ಕೆ ಮುಂಚೆನೇ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಲೋಹಿತ್ ಅಂತ. ಅವರು ಅಂದರೆ ಅವ್ರು ಹೆಂಗಂದರೆ ಕಾಮಿಡಿ ಟ್ಯಾಲೆಂಟ್ಸ್ನ ಹಂಟ್ ಮಾಡಿ ಸ್ಟೇಜ್ ಟೈಮ್ ಕೊಡ್ತಾಯಿದ್ರು ನಮಗೆ. ಸೊ ಅದು ಬೆಳೀತಾ ಬೆಳೀತಾ ಒಂದೊಂದು ಶೋ ಮಾಡ್ತಾ ನಮ್ಮ ಕಾಸನ್ನ ನಾವೇ ಎತ್ತಿಟ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದು ಸ್ವಲ್ಪ ನೀರಲ್ಲಿ ಹೋಮ ಆಯಿತು, ರೆಕಾರ್ಡಿಂಗ್ ಸರಿಯಾಗಿ ಆಗಲಿಲ್ಲ, ಪ್ರೊಡಕ್ಷನ್ ಏನೋ ಇಶ್ಯೂ ಆಗಿ. ಸೊ ಮತ್ತು ಇನ್ನೊಬ್ಬರು ಅದ್ರ ಜೊತೆ ಸೇರಿಕೊಂಡು ಫೈನಲಿ ತರ್ಲೆ ಬಾಕ್ಸ್ ಅಂತ ಅದು ಟರ್ಮ್ ಕಾಯಿನ್ ಆಯ್ತದು. ಅದು ಶುರು ಮಾಡಿದಾಗ ನಾವು 4 ಜನ ಕಾಮಿಕ್ಸ್ ಇದ್ವಿ, 2 ಪ್ರೊಡ್ಯೂಸರ್ ಇದ್ದರು, ಹಂಗೆ ಒಂದು ಟೀಮ್ ಇತ್ತದು. ಅದು ಈಗ ಬೆಳೀತಾ 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 ಆಮೇಲೆ ನೆಕ್ಸ್ಟ್ ನಮ್ಮ ವಿಡಿಯೋ ರಿಲೀಸ್ ಆಗಿದ್ದು 2020 ಅದೇ ಎಕ್ಸಾಕ್ಟ್ ಕರೋನಾ ಟೈಮಲ್ಲಿ. ಫೆಬ್ರವರಿಲಿ ರೆಕಾರ್ಡಿಂಗ್ ಆಯಿತು. ರಿಲೀಸ್ ಮಾಡ್ಬೇಕನ್ನೋ ಅಷ್ಟರಲ್ಲಿ ಲಾಕ್ಡೌನ್ ಆಗೋಯ್ತು. ಅದು ನಮಗೆ ಆ್ಯಕ್ಚುಲಿ ಒಳ್ಳೇದೇ ಆಯಿತು ಒಂಥರ. ಯಾಕಂದ್ರೆ ಮನೇಲಿ ಇದ್ರಲ್ಲ ಜಾಸ್ತಿ ಜನ, ಎಷ್ಟೆಷ್ಟು ಟ್ಯಾಲೆಂಟ್ನ ಹೊರಗಡೆ ತಂತು ಅಂತ ನೀವು ಕೂಡ ಸೇರ್ಕೊಂಡಿದ್ದೀರಾ. ಸೊ ಅದು ಹಾಗೆ ಮಾರ್ಚಲ್ಲಿ ಏನೋ ವಿಡಿಯೋ ರಿಲೀಸ್ ಆಯಿತು, ಏಪ್ರಿಲಲ್ಲಿ. ಆಮೇಲೆ ನೆಕ್ಸ್ಟ್ ಜನರೇಷನ್ ಟೈಪ್ ಅಂದರೆ ನಮ್ದು ನೆಕ್ಸ್ಟ್ ಇದರಲ್ಲಿ ಇವ್ರು ಬಂದರು, ಶ್ರಾವಣದಲ್ಲಿ ಅರಳಿದ ಪ್ರತಿಭೆಗಳು. ಓಕೆ, ನೀವು ಹೇಗೆ ಹೋದ್ರಿ ತರ್ಲೆ ಬಾಕ್ಸ್ಗೆ? ತರ್ಲೆ ಬಾಕ್ಸ್ ಅದೇ ನಾನು ಹೇಳಿದ್ನಲ್ಲ, ಈ ಸ್ಟ್ಯಾಂಡಪ್ ಇಂಟ್ರೆಸ್ಟ್ ಇತ್ತು ಮೊದಲಿಂದ. ನಾನು ನೋಡ್ತಾ ಇದ್ದೆ. ಕನ್ನಡದಲ್ಲಿ ಮಾಡ್ತೀರಂತ ಗೊತ್ತಾದ್ಮೇಲೆ ನಾನು ಫಸ್ಟು ನಮ್ದುಕ್ಕೆ ಅಂತ ಇನ್ನೊಂದು ಗ್ರೂಪ್ ಇದೆ, ಅವರು ಆನ್ಲೈನ್ ಓಪನ್ ಮೈಕ್ಸ್ ಕಂಡಕ್ಟ್ ಮಾಡ್ತಿದ್ರು. ಸೊ ನಾನು ಯಾವತ್ತೂ ಸ್ಟೇಜ್ ಹತ್ತದವನೇ ಅಲ್ಲ, ನನಗೆ ಫುಲ್ ಸ್ಟೇಜ್ ಫಿಯರ್ ಇತ್ತು. ಆ ಟೈಮಲ್ಲಿ ಆನ್ಲೈನ್ ಓಪನ್ ಮೈಕ್ಸ್ ಚೆನ್ನಾಗಿತ್ತು, ಎಲ್ಲ ಸ್ಕ್ರೀನ್ ಮುಂದೆ ಝೂಮಲ್ಲಿ ಶೋಸ್ ಮಾಡ್ತಿದ್ವಿ. ಅಲ್ಲಿ ಪರ್ಫಾರ್ಮ್ ಮಾಡಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಅದೇ ಟೈಮಿಗೆ ನಾನು ಏನೇನು ಪರ್ಫಾರ್ಮ್ ಮಾಡ್ತೀನೋ ವೀಡಿಯೋಸ್ ಮಾಡಿ ಅಲ್ಲಿ ಪ್ರೊಡ್ಯೂಸರ್ ಅಂತ ಹೇಳಿದ್ರಲ್ಲ ಲೋಹಿತ್ ಅಂತ, ಅವ್ರಿಗೆ ಕಳಿಸ್ತಾ ಇದ್ದೆ, ನನಗೊಂದು ಚಾನ್ಸ್ ಕೊಡಿ ನಾನು ಮಾಡ್ತೀನಿ ಅಂತ. ಸೊ ಲಾಸ್ಟ್ ಅವರಿಗೆ ಒಂದ್ಸಲ ಇವ್ರದ್ದು ಕ್ಯೂರೇಟೆಡ್ ಓಪನ್ ಮೈಕ್ ನಡಿಬೇಕಾದ್ರೆ ಬನ್ನಿ ಒಂದ್ಸಲ ಪರ್ಫಾರ್ಮ್ ಮಾಡಿ ಹೆಂಗೆ ಮಾಡ್ತೀರಾ ನೋಡ್ತೀವಿ ಅಂತಂದು. ಅಲ್ಲಿ ಬಂದ್ಮೇಲೆ ಚೆನ್ನಾಗಿ ಅನಿಸಿ ಆಮೇಲಿಂದ ಅಲ್ಲೇ ಕಂಟಿನ್ಯೂ ಮಾಡ್ಕೊತ. ಯಾಕೆ ಕಾಮಿಡಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅದೊಂದರಲ್ಲೇ ಚೆನ್ನಾಗಿದೆ. ನಿಮ್ಮ ಮಾತಿಗೆಲ್ಲ ನಗ್ತಾ ಇದ್ರು ಜನ ಎಲ್ಲ. ಮೊದಲಿನ ಸ್ಕೂಲಿಂದ ಅದೊಂದೇ ಇತ್ತು ನನಗೆ. ಸ್ಟೇಜ್ ಮೇಲೆ ನಗ್ಸಿಲ್ಲ ಅಂದ್ರೂ ಹಿಂದೆ ಮೆಂಚಲ್ಲಿ ಕುತ್ಕೊಂಡು ಅವ್ರ ಮೇಲೆ ಜೋಕ್ಸ್ ಹಾಕಿ ಎಲ್ಲ ಕ್ಲಾಸ್ನೆಲ್ಲ ನಗ್ಸೋದು ಅವೆಲ್ಲ ಮಾಡ್ಕೊತ ಇದ್ವಿ. ಆಮೇಲೆ ಇಂಜಿನಿಯರಿಂಗ್ ಮಾಡ್ತಿದ್ದೆ, ಅದು ತಲೆಗೆ ಹತ್ತಿರಲಿಲ್ಲ. ಸೊ ಏನೋ ಒಂದು ಮಾಡ್ಬೇಕಲ್ಲ ಅಂತ ಸ್ಟ್ಯಾಂಡಪ್ ಸ್ಟಾರ್ಟ್ ಮಾಡಿದೆ. ಅದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ನೋ ಸ್ಟೇಜ್ ಮೇಲೆ ಮಾಡ್ತಾ ಎಲ್ಲರೂ ನನ್ನ ಜೋಕ್ಸಿಗೆ ನಗ್ತಿದ್ದಾಗ ಎಲ್ಲ ಚೆನ್ನಾಗಿದೆ, ಇದು ಮಾಡ್ಬೋದು ನಾನು ಅನಿಸ್ತು. ಒಂಥರ ಪ್ಯಾಷನ್ ಅಂತಾರಲ್ಲ ಆ ಥರ. ಓಕೆ, ನೀವು ಯಾಕೆ ಈ ಕಾಮಿಡಿ ಅನ್ನೋ ಕಾನ್ಸೆಪ್ಟನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅಂದರೆ ನೀವು ಹೇಳಿದ್ರಲ್ಲ ಆಗಲೇ, ಜೋಕ್ಸ್ಗೂ ಈಗ ಕಾಸು ಕೊಟ್ಟು ಜನ ಹೋಗ್ತಾ ಬರ್ತಾರೆ. ಇದಕ್ಕೂ ಕಾಸಿದೆಯಾ ಜೋಕ್ಸ್ ಕೇಳೋದಕ್ಕೆ? ಅಂದರೆ ಅಷ್ಟು ಸ್ಟ್ರೆಸ್ಫುಲ್ ಲೈಫ್ ಇದೆ ಬೆಂಗಳೂರಲ್ಲಿ ಆಲ್ಮೋಸ್ಟ್. ಬಟ್ ನನಗೂ ಐಡಿಯಾ ಇರಲಿಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇವಾಗ ನಮ್ಮ ಏರಿಯಲ್ಲಿ ಆರ್ಕೆಸ್ಟ್ರಾ ಏನಾದ್ರು ನಡೆದ್ರೆ, ಇಲ್ಲ ಗಣೇಶ ಕೂರಿಸಿದಾಗ ಆ ಥರ ಉತ್ಸವದಲ್ಲಿ ಈ ಪ್ರಾಣೇಶ್ ಅವ್ರು ಬರ್ತಿದ್ರು. ಅಂದರೆ ಆರ್ಗನೈಸರ್ಸ್ ಅವ್ರಿಗೆ ಪೇ ಮಾಡ್ತಿದ್ರು, ಬಟ್ ನಮಗೆ ಫ್ರೀನೇ ಅಲ್ವಾ ಆ್ಯಸ್ ಅನ್ ಆಡಿಯನ್ಸ್. ಸೊ ನಮಗೇನಾಯಿತು, ನಂಗೆ ಬೇಸಿಕಲಿ ಫಸ್ಟು ಸ್ಟ್ಯಾಂಡಪ್ ಕಾಮಿಡಿ ನ್ಯೂ ಜನ್ ಪರಿಚಯ ಆಗಿದ್ದು ಒಂದು ಓಪನ್ ಮೈಕ್ ಅಂದರೆ ಅದು ಹೆಂಗಂದರೆ ಹೊಸಬರಿಗೆ ಯಾರೇ ಹೊಸಬರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ಬೋದು. ಆ ಥರ ಒಂದು ಇವೆಂಟ್ ಅಟೆಂಡ್ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಯಿತು, ಓಕೆ ಈ ಥರ ಸಪ್ರೇಟಾಗಿ ಒಂದು ಕ್ಲಬ್ಸ್ ಇದೆ, ಇದಕ್ಕೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನಾವು ಟ್ರೈ ಮಾಡ್ಬೋದು. ಯಾಕೆ ನನಗೂ ಗೊತ್ತಿಲ್ಲ, ನನಗೆ ಫ್ರೆಂಡ್ಸ್ ಜೊತೆ 4 ಜನ ಜೊತೆ ಕೂತಾಗ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಫನ್ನಿಯಾಗಿರುತ್ತೆ. ಬಟ್ ಜನಕ್ಕೆ ನಾನು ರೀಚ್ ಆಗ್ತೀನಿ, ನನಗೂ ಐಡಿಯಾ ಇಲ್ವಲ್ಲ. ಸೊ ಆ ಓಪನ್ ಮೈಕಲ್ಲಿ ರಿಜಿಸ್ಟರ್ ಮಾಡಿ ಪರ್ಫಾರ್ಮ್ ಮಾಡಿದಾಗ ಓಕೆ ನಾನು ಹೇಳೋ ವಿಷಯಗಳು ಬೇರೆಯವ್ರಿಗೂ ರಿಲೇಟ್ ಆಗ್ತಿದೆ, ನಗು ಬರ್ತಿದೆ. ಸೊ ಅಲ್ಲಿ ನನಗೆ ಅರ್ಥ ಆಗೋಕ್ಕೆ ಶುರು ಆಯಿತು. ಅಂದರೆ ಇನ್ನೂ ಬೇರೆ ಏನು ಟ್ಯಾಲೆಂಟ್ ಇದೆ ಇನ್ನೂ ಗೊತ್ತಿಲ್ವಲ್ಲ, ಫ್ಯೂಚರಲ್ಲಿ ಬೇರೆ ಏನು ಮಾಡ್ತೀವೋ ನಮಗೂ ಐಡಿಯಾ ಇಲ್ಲ. ಬಟ್ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತಾಗ ಭಯ ಅಂತೂ ಝೀರೋ. ಹೇಳಿ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಾಂ, ಅಂದರೆ ನನ್ನ ಮೈಂಡಲ್ಲಿ ಹೆಂಗಂದರೆ ಯಾವಾಗ ಅದು 2018 ಅಲ್ಲ 17 ಡಿಸೆಂಬರ್. ಹಾಂ, ಸೊ ಅದು ರಿಜಿಸ್ಟರ್ ಮಾಡಿದ್ದೆ. ಫಸ್ಟು ಒಂದು ಅಟೆಂಡ್ ಮಾಡಿದ್ದೆ, ಹೋಗಿ ಕೂತ್ಕೊಂಡು ನೋಡಿದ್ದೆ. ಓಕೆ ಚೆನ್ನಾಗಿದೆ, ನಿಮ್ಗೆ ಅನ್ಸುತ್ತಲ್ವ ಇದು ನಾವು ಮಾಡಬಹುದು ಅಂತ ಒಂದು ಫೀಲ್ ಬರುತ್ತೆ, ಗಟ್ ಫೀಲಿಂಗ್. ಸೊ ಅವ್ರ ಹತ್ರ ಹೋಗಿ ಮಾತಾಡಿದೆ, ಈ ಥರ ನಾನು ಪರ್ಫಾರ್ಮ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ.
ರಿಜಿಸ್ಟರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಯಾವುದಾದ್ರು ಇವೆಂಟ್ ನಡೆದಾಗ ನಿಮಗೆ ಮೆಸೇಜ್ ಮಾಡ್ತೀವಿ, ಸೊ ನೀವು ಪರ್ಫಾರ್ಮ್ ಮಾಡ್ಬೋದು ಅಂತ. ಅದೇನಾಯಿತು, ಪಾಂಡಿಚೇರಿಯಲ್ಲಿ ಆರಾಮಾಗಿ ಏನೋ ಟ್ರಿಪ್ಪಲ್ಲಿದ್ದೆ, ದಿಢೀರಂತ ಮೆಸೇಜ್ ಮಾಡೋರು ಈ ಥರ ಇದೆ ಅಂತ. ಏನು ಅನಿಸ್ತೋ ಗೊತ್ತಿಲ್ಲ, ಟ್ರಿಪ್ನ ಕಟ್ ಶಾರ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಬಂದೆ ಬೆಂಗಳೂರಿಗೆ. ನನ್ನ ಮೈಂಡಲ್ಲಿ ಅವ್ರು ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ರು. ನಾನೇನಂದರೆ ಸಿಕ್ಕಾಪಟ್ಟೆ ಬರ್ದೀನಿ, 20 ನಿಮಿಷ ಭಯಂಕರ ನಾನು ಅಂತ. ಬಟ್ ಸ್ಟೇಜ್ ಮೇಲೆ ಹೋದರೆ ಭಯ ಅಂತೂ ಝೀರೋ, ಯಾಕಂದರೆ ಅದು ಏನು ಭಯನೇ ಇಲ್ಲ ಸ್ಟೇಜ್ ಮೇಲೆ ಹೋಗೋ ಚಿಕ್ಕ ವಯಸ್ಸಿಂದ, ಅದು ಆ ಭಯ ಇಲ್ಲ ಸ್ಟೇಜ್ ಮೇಲೆ. ಬಟ್ ಅಲ್ಲಿ ಹೋಗಿ ನಿಂತ ಮೇಲೆ ಏನಾಯಿತು, ನಾನು ಅಂದ್ಕೊಂಡಿದ್ದು ಒಂದು 7-10 ನಿಮಿಷ ಮಾತಾಡ್ತೀನಿ ನಾನು ಅಂತ. ಬಟ್ ಅದು 2 ನಿಮಿಷಕ್ಕೆ ಆಗೋಯ್ತು. ಬಟ್ ಆ 2 ನಿಮಿಷ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಲೈಕ್ ಆ 2 ನಿಮಿಷ ಬೆಸ್ಟ್ 2 ಮಿನಿಟ್ಸ್ ನಂದು ಆ ಸೆಟ್ಟು. ಸೊ ಅದೇನಾಯಿತು, ಅವ್ರು ನೋಟಿಸ್ ಮಾಡಿದ್ರು. ಅದಾದಮೇಲೆ 8 ತಿಂಗಳಾದಮೇಲೆ ಆ್ಯಕ್ಚುಯಲ್ ಶೋ ಕೊಟ್ಟರು ನನಗೆ. ಆ್ಯಕ್ಚುಯಲ್ ಶೋ ಅಂದರೆ ಅದು ಜನ ಇದಕ್ಕೆ ನಾವು ಹೆಂಗಂದ್ರೆ ನಾವೇ ಪೇ ಮಾಡಿರ್ತೀವಿ ಪರ್ಫಾರ್ಮ್ ಮಾಡೋದಕ್ಕೆ. ಆವಾಗ ಒಂದು ಮಿನಿಮಲ್ ಫೀ ಇರುತ್ತೆ, ಅದನ್ನ ಕೊಟ್ಬಿಟ್ಟು ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಅದರಲ್ಲಿ ಒಂದು 4 ಜನನ ಪಿಕ್ ಮಾಡಿ 8 ತಿಂಗಳಾದಮೇಲೆ ಶೋ ಮಾಡಿದ್ರು. ಅಲ್ಲಿ ಹೆಂಗಂದ್ರೆ ಅದೇ ಜನ ಟಿಕೆಟ್ ತೊಗೊಂಡ್ಬರ್ತಾರೆ, ಆ ಪೇಮೆಂಟ್ ನಮಗೆ ಬರುತ್ತೆ ಆ ಥರ. ಓಕೆ, ಫಸ್ಟ್ ಶೋ ಹೇಗಿತ್ತು? ಜನ ನಿಮ್ಮ ನೋಡಿ, ನಿಮ್ಮ ಜೋಕ್ ಮಾಡೋದು ನೋಡಿ ಅಥವಾ ಕಾಮಿಡಿ ನೋಡಿ ನಗ್ತಿದ್ರಾ? ಅಂದರೆ ಪರಿಚಯನೇ ಇಲ್ವಲ್ಲ, ಅದು ಈಸಿ ನಮಗೆ. ಈಗ ಪರಿಚಯ ಆದಮೇಲೆ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವನು ಇಷ್ಟಾದರೂ ಮಿನಿಮಮ್ ಮಾಡ್ತಾನೆ ಅನ್ನೋ ಥರ. ಆವಾಗ ನಾವು ಯಾರಿಗೇನೋ ಗೊತ್ತಿಲ್ಲ, ಏನು ಅಂದರೆ ಹೆಂಗೆ ಹೇಳೋದು, ಬಂದರೆ ಬೇಟ ಅನ್ನೋ ಥರ ನಮಗೆ. ಚೆನ್ನಾಗಾದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಯಾರಿಗೂ ನಾವು ಗೊತ್ತಿಲ್ಲ, ನಮ್ಮ ಪಾಡಿಗೆ ನಾವು ಮುಖ ಮುಚ್ಕೊಂಡು ಮನೆಗೆ ಹೋಗ್ಬಿಡ್ಬೋದು. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು. ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಸಖತ್ತಾಗಾಯ್ತು ಅದು ಶೋ ಅವತ್ತು. ಹಾಗಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಫಸ್ಟ್ ಪ್ರೋಗ್ರಾಮ್ ಯಾವಾಗ ಮಾಡಿದ್ದು? ಫಸ್ಟ್ ಟೈಮ್ ಇದೇ ಥರ ತರಲೆ ಹೋಗಿ ಸರ್ ಮೆಸೇಜ್ ಮಾಡಿ ಹೇಳಿದರು, ಈ ಥರ ಮೈಕಲ್ಲಿ ನಿಮಗೆ ಚಾನ್ಸ್ ಕೊಡ್ತೀವಿ, ಬನ್ನಿ ಒಂದು 5 ನಿಮಿಷ ಪರ್ಫಾರ್ಮ್ ಮಾಡಿ ಅಂತ. ನಾನು ಬರೋದೇನು ಬಂದುಬಿಟ್ಟೆ. ಆಮೇಲೆ ಗೊತ್ತು, ನಾನು ಫಸ್ಟಿಂದ ಯಾವತ್ತೂ ಸ್ಟೇಜ್ ಹತ್ತೋನೇ ಅಲ್ಲ. ಸ್ಕೂಲಲ್ಲೂ ಒಂದು 60 ಜನ ಡ್ಯಾನ್ಸಲ್ಲಿ ನಾನೆಲ್ಲೋ ಹಿಂದೆ ನಿಲ್ಲಿಸೋರು. ಎಲ್ಲರೂ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಆಡ್ತಿದ್ರು, ನಾನು ಅಣ್ಣಮ್ಮನ ಡ್ಯಾನ್ಸ್ ಆಡ್ತಿದ್ದೆ, ಯಾರಿಗೂ ಕಾಣ್ತಾನೂ ಇರಲಿಲ್ಲ. ಅಂಥದ್ದು ಹೋಗಿ ಸ್ಟೇಜ್ ಮೇಲೆ ಒಬ್ಬನೇ ನಿಂದಿರಬೇಕು ಅಂತಂದರೆ ಫುಲ್ ಹೆದರಿಕೆ. ಅಲ್ಲೋಗಿ ಪೂರ್ತಿ ನಡಕ್ಕಂತ ಇದ್ದೆ ಸ್ಟೇಜ್ ಮೇಲೆ. ಹಂಗೆ ಯಾರಾದರೂ ಅಟ್ಲೀಸ್ಟ್ ಆಡಿಯನ್ಸ್ ಜೊತೆ ಮಾತಾಡೋಣ ಅಂದ್ಕೊಂಡೆ, ಅವರೇನು ರೂಡಾಗಿ ಅಂದ್ಬಿಟ್ರು, ಅಲ್ಲಿಗೆ ಇರೋದು ಮರ್ತೋಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 30-40 ಸೆಕೆಂಡ್ಸ್ ಸ್ಟೇಜ್ ಮೇಲೆ ಹೋಗಿ ಸುಮ್ಮನೆ ಸೈಲೆಂಟಾಗಿ ನಿಂತ್ಬಿಟ್ಟಿದ್ದೆ. ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಒಳ್ಳೆ ರಿಯಾಕ್ಷನ್ ಬರ್ತಾ ಹೋಯ್ತು. ಹಂಗೆ ಮಾಡ್ಕೊತ 5 ಮಿನಿಟ್ಸ್ ಟೈಮ್ ಇದ್ದಿದ್ದು ಆಲ್ಮೋಸ್ಟ್ 7-8 ಮಿನಿಟ್ಸ್ ಮಾಡಿದೆ ನಾನು. ಸೊ ಅವಾಗ ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು ಇದನ್ನು ಅಂತಂದು. ಮಾಡ್ಬೋದು ಅಂತ. ಈಗ ಕನ್ನಡ ಆಡಿಯನ್ಸ್ಗೆ ನಗ್ಸೋದು ಚಾಲೆಂಜ್ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ನಿಮಗೆ? ಇಲ್ಲ, ಚಾಲೆಂಜ್ ಅಂತ ಏನು ಅನ್ಸಲ್ಲ. ನಮ್ಮ ಆಡಿಯನ್ಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ಅದು ಸ್ಟ್ಯಾಂಡಪ್ ಈಗೇನು ಅಷ್ಟು ವೆಲ್ ನೋನ್ ಆರ್ಟ್ ಫಾರ್ಮ್ನೂ ಅಲ್ಲ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಬಟ್ ಜನ ಯಾವಾಗ ಶೋ ಹಾಕಿದ್ರು ಬರ್ತಾರೆ, ಮಸ್ತಾಗಿ ನಗಾಡ್ತಾರೆ. ಅದು ಯಾವ ಥರ ಆಡಿಯನ್ಸ್ ಇದೆ, ಈಗ ಕಮಿಡಿಯನ್ಸು ಬೇರೆ ಬೇರೆ ಟೈಪ್ಸ್ ಇದ್ದಾರೆ. ಸ್ವಲ್ಪ ಜನ ಫುಲ್ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟೇ ಮಾಡ್ತಾರೆ, ಸ್ವಲ್ಪ ಜನ ಸ್ವಲ್ಪ 18+ ಕಾಂಟೆಂಟ್ ಮಾಡ್ತಾರೆ. ಯಾವ ಥರ ಇದ್ರೂ ಜನ ಬರ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲ, ಹೇಗೆ ನಡೆಯುತ್ತೆ ನಿಮ್ಮ ಶೋ, ಹೇಗೆ ನಡೆಯುತ್ತೆ ಅಂತ ಅಂದರೆ, ನಾನು ಹೇಳಿದೆ ಟಿಕೆಟ್ ಕೊಟ್ಟು ಬರ್ತಾರೆ ಅಂತ, ನೀವೇ ಆಫೀಸ್ಗಳಲ್ಲಿ ಹೋಗಿ ಕಂಡಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ಇರುವಂಥ ಪ್ಲೇಸ್ಗೆ ಬರಬೇಕಾ ಜನ, ಹೇಗೆ ಅಂತ? ಎರಡು ಥರನೂ ಇದೆ. ಅಂದರೆ ಈಗ ಬುಕ್ ಮೈ ಶೋ, ಲೆಟ್ಸೇ ಒಂದು ಪರ್ಫಾರ್ಮೆನ್ಸ್ ಸ್ಪೇಸ್ ವೆನ್ಯೂ ಬುಕ್ ಮಾಡ್ತೀವಿ, ಒಂದು ಜಾಗನ, ಒಂದು 100 ಜನ ಇರ್ಬೋದು, 200 ಜನ ಇರ್ಬೋದು, ಆ ಸೀಟಿಂಗ್ ಕೆಪಾಸಿಟಿ ಅಷ್ಟಿರೋ ಅಷ್ಟು ಬುಕ್ ಮಾಡಿ, ಆಮೇಲೆ ಅದರದ್ದು ಟಿಕೆಟಿಂಗ್ನ ಬುಕ್ ಮೈ ಶೋ ಅಥವಾ ಈ ಥರ ಟಿಕೆಟಿಂಗ್ ಆ್ಯಪ್ಸ್ ಇರುತ್ತಲ್ಲ ಅದರಲ್ಲಿ ಟಿಕೆಟ್ಸ್ ಹಾಕ್ತೀವಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾವೇ ಪ್ರಮೋಟ್ ಮಾಡ್ತೀವಿ, ಈ ಥರ ಶೋ ಇದೆ, ಟಿಕೆಟ್ಸ್ ಬುಕ್ ಮೈ ಶೋಲ್ಲಿ ಸಿಗುತ್ತೆ, ಬುಕ್ ಮಾಡ್ಕೊಂಡು ಬನ್ನಿ ಅಂತ. ಅದು ಪಬ್ಲಿಕ್ ಶೋ. ಸೊ ನಾವಿವಾಗ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದಾಗ ಅಥವಾ ನಮ್ಮ ಶೋಗೆ ಯಾರೋ ಬಂದು ನೋಡಿರ್ತಾರೆ, ಅದೇ ಕಾರ್ಪೊರೇಟ್ ಆಫೀಸಲ್ಲಿ ಅವ್ರು ನೆಕ್ಸ್ಟ್ ಕರೆಸ್ತಾರೆ. ಏನಾಗುತ್ತೆ ಅಂದರೆ ಅವ್ರಿಗೂ ಏನೋ ಒಂದು ಇವೆಂಟ್ ನಡೀತಿರುತ್ತೆ ಆಫೀಸಲ್ಲಿ. ಸೊ ಆ ಇವೆಂಟಲ್ಲಿ ಅವ್ರಿಗೆ ಸ್ಟ್ಯಾಂಡಪ್ ಕಾಮಿಡಿ ಬೇಕು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲೂ ಹೋಗಿ ಪರ್ಫಾರ್ಮ್ ಮಾಡ್ತೀವಿ, ಅದು ಸಪ್ರೇಟು. ಅದು ಕಾರ್ಪೊರೇಟ್ ಅಥವಾ ಕಾಲೇಜಲ್ಲಿ ಫೆಸ್ಟ್ ನಡಿಬೇಕಾದ್ರೆ ಕರೆಸ್ತಾರೆ ನಮ್ಮನ್ನು. ಸೊ ಪಬ್ಲಿಕ್ ಶೋ ಬಂದು ಈ ಥರ ಬುಕ್ ಮೈ ಶೋಲ್ ಟಿಕೆಟ್ ಇರುತ್ತೆ, ಬುಕ್ ಮಾಡ್ಕೊಂಡು ಬರ್ತಾರೆ ಜನ, ಅದು ನಾವೇ ಪ್ರಮೋಟ್ ಮಾಡ್ಕೊತೀವಿ, ಈ ಥರ ಶೋ ಮಾಡ್ತಾ ಇದ್ದೀವಿ, ಬುಕ್ ಮಾಡ್ಕೊಂಡು ಬನ್ನಿ ಅಂತ. ಈ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಫೇಮಸ್ ಅಂದ್ಮೇಲೆ ಸ್ವಲ್ಪ ಇವರು ಕರೀತಾರೆ, ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ಅಂತ, ಇವೆಂಟ್ಗಳಿಗೆ ಹೋಗಿ ಪರ್ಫಾರ್ಮ್ ಮಾಡ್ತೀವಿ. ಸೊ ಅದು 2 ಥರ ಡಿಫ್ರೆಂಟ್. ಈಗ ಕಾನ್ಸೆಪ್ಟ್ ಬರೋದಾದರೆ, ಕಾನ್ಸೆಪ್ಟನ್ನು ಹೇಗೆ ರೆಡಿ ಮಾಡ್ತೀರಾ ಅಂತ? ವಿಚಿತ್ರ ಇದು. ಕ್ಯೂರಿಯಾಸಿಟಿ ತುಂಬಾ ಇದೆ, ಯಾಕಂದ್ರೆ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡಿದಾಗ ನಮ್ಮ ಲೈಫಲ್ಲೇ ಏನೋ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಬಟ್ ಅದಕ್ಕೆ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದು ನಡೆಯೋದೇ. ಅಂದರೆ ಈಗ ನನ್ನ ಪ್ರೀವಿಯಸ್ ವೀಡಿಯೋಸ್ ತೊಗೊಂಡ್ರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮಿಡಲ್ ಕ್ಲಾಸ್ ಮನೆ ಬಗ್ಗೆ ತುಂಬ ಮಾತಾಡಿದೆ. ಯಾಕಂದರೆ ನಮ್ಮ ಮನೇನೂ ಮಿಡಲ್ ಕ್ಲಾಸ್. ನಮ್ಮ ಮನೇಲಿ ಏನು ನಡೆದಿರುತ್ತೋ ಒಂದು ಇಷ್ಟ ಆದರೆ ಅದನ್ನ ಒಂದು ಇಷ್ಟ ಹೇಳ್ತೀವಿ ನಾವು, ಯಾಕಂದರೆ ಅದು ನಮ್ಮ ಪ್ರೊಫೆಷನ್, ಅದನ್ನ ಉಪಕಾರ ಹಾಕಲೇಬೇಕು. ಸೊ ಬೇಸಿಕಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಇವಾಗ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹೆಂಗಿರುತ್ತೆ ಅಂತ. ನಮ್ಮ ಮನೆಗಳಲ್ಲಿ ಏನಂತಾರೆ, ಈ ತೂತ್ ಬಿದ್ದಿರೋ ಅಂಡರ್ವೇರ್ನು ಬಿಸಾಕಲ್ಲ, ಅದನ್ನು ಏನಕ್ಕೋ ಒಂದು ಯೂಸ್ ಮಾಡೋಕ್ಕೆ ಬಳಸ್ತಾರೆ, ಅಡುಗೆ ಮನೆ ಸಿಂಕ್ ಕೆಳಗೆ ಹಾಕ್ಕೊಂಡು ಆ ಥರ. ಸೊ ಜನರಲ್ ಒಂದಷ್ಟು ನೋಟ್ ಮಾಡಿರ್ತೀವಿ.
ಅದು ಬರೆಯೋಕ್ಕೆ ಕೂತಾಗ ಓಕೆ ಇದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಬೋದು, ಹಾಗೆ ಹೇಳಿದ್ರೆ ಅದು ನಗು ಬರಲ್ಲ. ಸ್ಟೇಜ್ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ನಾವು, ಬಟ್ ನಿಜ ಘಟನೆನೇ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ನನ್ನ ಸ್ಟೈಲ್ ಆಫ್ ಕಾಮಿಡಿ ಇದು. ಬಟ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಕಾಮಿಡಿನೂ ಇದೆ. ಅಂದರೆ ಫುಲ್ ಎಕ್ಸಾಜರೇಟೆಡ್ ಸ್ಟೋರಿ ಟೆಲ್ಲಿಂಗ್ ಇದೆ, ಆಮೇಲೆ ಕರೆಂಟ್ ಅಫೇರ್ಸ್ನ ತೊಗೊಂಡು ಕಾಮಿಡಿ ಮಾಡ್ತಾರೆ. ಬಟ್ ನನಗೆ ಅದು ಭಯ ಇದೆ, ಯಾಕಂದರೆ ಸಿನಿಮಾ ರಾಜಕೀಯ ಇವೆಲ್ಲ ಮಾತಾಡೋಕೆ ಹೋಗಲ್ಲ. ಇಲ್ಲ, ಮನೆ ಮುಂದೆ ಬಂದ್ಬಿಟ್ರೆ ನಮಗೆ ಯಾರೂ ಇಲ್ಲ ನಾವು ಅಷ್ಟೇ ಅವೆಲ್ಲ ಟಚ್ ಏನೋ ನಮ್ಮ ಲೈಫಿಂದ ಅಷ್ಟೇ ಹೇಳ್ಕೊಳ್ಳೋದು. ಈಗ ಆಟೋಲ್ಲಿ ಬರ್ತಾ ಇರ್ತೀನಿ, ಈಗ ಆಟೋ ಅಣ್ಣ ಜೊತೆ ಏನೋ ಮಾತಾಡ್ತಾ ಅಲ್ಲೇ ಒಂದು ಜೋಕ್ ಬಂದಿರುತ್ತೆ, ಅದನ್ನು ಸುಮ್ಮನೆ ನೆನ್ಪಿಡ್ಕೊಂಡು ಇರೋದು. ನನ್ನ ಸೆಟ್ಟಿಗೆ ಹೆಂಗೆ ಸೆಟ್ ಆಗುತ್ತೋ ಅದನ್ನು ಬರ್ಕೊತ ಹೋಗೋದು. ಅದೇ ಥರ ಈ ಥರ ದಿನಪೂರ್ತಿ ಈಗೆಲ್ಲ ಹೋಟ್ಲಿಗೆ ಹೋದರೆ ಅಲ್ಲೊಂದು ಸಿಗುತ್ತೆ ಜೋಕ್, ಅದೇ ಥರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ರಾತ್ರಿ ಕುಂತೆ ಅವನ್ನೆಲ್ಲ ಜೋಡಿಸ್ಕೊಂತ ಕೊಡೋದು ಕರೆಕ್ಟಾಗಿ ಒಂದು ಫಾರ್ಮ್ಯಾಟಲ್ಲಿ ಒಂದು ಸೆಟ್ ಆಗೋಗುತ್ತೆ ಅಷ್ಟೇ. ಈಗ ಬೇರೆಯವ್ರದ್ದು ಯಾವುದಾದ್ರೂ ಕಾನ್ಸೆಪ್ಟ್ ತೊಗೊಂಡು ನನ್ನ ಸ್ಟೋರಿ ಅಂತ ಹೇಳ್ಕೊಂಡಿದ್ದಿದ್ಯಾ? ಇಲ್ಲ, ಆ ಥರ ಮಾಡಿಲ್ಲ. ಕಾಮಿಡಿಯನ್ಸಲ್ಲಿ ಅದು ಸ್ಟ್ರಿಕ್ಟ್ ರೂಲ್ ಇದೆ, ಬೇರೆಯವ್ರ ಸ್ಟೋರಿನ ಕದಿಯಂಗಿಲ್ಲ. ನಮ್ಮದೇ ಏನಿದೆ ನಮ್ಮ ಜೋಕ್ಸ್ ನಮ್ಮದೇ ಇರುತ್ತೆ, ನಾವೇ ಬರಿತೀವಿ. ಇನ್ನೊಬ್ರದ್ದು ಕದ್ರೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದೊಂಥರ ಕೆಟ್ಟಿದ್ದು ನಮ್ಮ ಸ್ಟ್ಯಾಂಡಪ್ ಇದರಲ್ಲಿ ಒರಿಜಿನಾಲಿಟಿಗೆ ಸ್ವಲ್ಪ ಬೆಲೆ ಜಾಸ್ತಿ. ಓಕೆ, ಅಂದರೆ ನೀವು ಈಗ ಕಾನ್ಸೆಪ್ಟನ್ನು ಬರಿತಾ ಇರ್ತೀರಾ, ಒಂದು ರಿಯಾಲಿಟಿ ಅಂದರೆ ನಿಮ್ಮದು ಇಮ್ಯಾಜಿನೇಷನ್ ಸ್ಟೋರಿಗಳನ್ನು ಸೇರಿಸ್ಕೊಳ್ತೀರಾ, ರಿಯಾಲಿಟಿನ ಸೇರಿಸ್ಕೊಳ್ತೀರಾ, ಜೊತೆಗೆ ಜೋಕನ್ನು ಮಾಡಬೇಕು ಅಂತಂದರೆ ಏನೆಲ್ಲ ಎಲಿಮೆಂಟ್ಸ್ ಬೇಕು ಅಂತ? ಅಂದರೆ ಬೇಸಿಕಲಿ ಅದೇ. ಈಗ ಮೊನ್ನೆನೂ ಹಾಗೆ ಆಟೋಲ್ಲಿ ಬರಬೇಕಾದ್ರೆ ಇದು ಆ್ಯಕ್ಚುಲಿ ಆಗಿರೋ ಸ್ಟೋರಿ ಏನಂದರೆ, ಅವರು ಗೊತ್ತಲ್ಲ ಈಗ ಅವ್ರು ಕಿವಿಲಿ ಹಾಕೊಂಡು ಮಾತಾಡ್ತಾ ಇರ್ತಾರೆ ಫ್ರೆಂಡ್ ಜೊತೆ, ಯಾರೋ ಒಬ್ರು ಕಾರ್ ಅವ್ರು ಕಟ್ ಮಾಡೋರು ಆಟೋನ. ಸೊ ಅವ್ರಿಗೆ ಕಾರ್ ಅವ್ರಿಗೆ ಅವ್ರ ಫ್ರೆಂಡ್ ಹತ್ರ ಬೈತಾರೆ, ನೋಡೋ ಹುಚ್ಚ ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತೀಯಾನೆ ಅಂತ. ಇವರು ಫೋನಲ್ಲೇ ಮಾತಾಡ್ತಿದ್ದಾರೆ. ಆ ಥರ ನಮಗೇನೋ ಒಂದು ನೋಡ್ತೀವ ಅದನ್ನು. ಬಟ್ ಸ್ಟೇಜ್ ಮೇಲೆ ಹೋದಾಗ ಅದು ಸ್ವಲ್ಪ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡ್ತೀವಿ. ನೈಜ ಘಟನೆನೇ ನಂದು ಹೆಂಗಿದೆ ಅಂದರೆ ಅಬ್ಸರ್ವೇಷನಲ್ ಕಾಮಿಡಿ ಅಂತಾರೆ ಅದು. ಆಲ್ಮೋಸ್ಟ್ ಏನು ನಡೆದಿದೆಯೋ ಅದನ್ನು ನೋಡಿಕೊಂಡು ಅದನ್ನೇ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಕಾಮಿಡಿಗೆ ಒಂದು ಸ್ವಲ್ಪ ಸುಳ್ಳು ಅಂತ ಹೇಳಕ್ ಬರಲ್ಲ, ಅದು ಸೇರಿಸಲೇಬೇಕು. ಇಮ್ಯಾಜಿನರಿ ಸ್ಟೋರೀಸು ಇರುತ್ತೆ ಅದು. ಕಾಪಿ ಮಾಡೋರು ಇದ್ದಾರೆ, ಅಂದರೆ ಹಿಂದಿ ಇಂಗ್ಲೀಷಲ್ಲಿ ಯಾವುದು ವಿಡಿಯೋಸ್ ಪಾಪ್ಯುಲರ್ ಆಗಿರ್ತಾವೆ ಅದನ್ನೇ ಸೇಮ್ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನೇ ಮಾಡಿಬಿಡ್ತಿರ್ತಾರೆ. ಬಟ್ ಅದು ಯೂಶ್ವಲಿ ಅಷ್ಟು ವರ್ಕ್ ಆಗಲ್ಲ, ಯಾಕಂದರೆ ನಿನ್ನ ಸ್ಟೋರಿ ನೀನು ಹೇಳ್ತಿದ್ದಾಗ ಇನ್ನೂ ಅದು ಎಮೋಷನ್ ಫೀಲ್ ಆಗುತ್ತೆ ಲೈವ್ ಆಡಿಯನ್ಸಿಗೆ ಕೂಡ. ನಿನ್ನ ಜೋಕ್ಸ್ ಬರ್ದಿದ್ದು ನೀನು ಹೇಳ್ತಿದ್ದ ಈಗ ಹಿಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಅವರೇ ಹೇಳ್ತಾರೋ ಅವಾಗ ಜಾಸ್ತಿ ಫೀಲ್ ಇರುತ್ತೆ.